ಇದು ಶನಿವಾರದ ಎಪಿಸೋಡ್ ಆಗಿದೆ. ಪ್ರೇಮ ಕಾವ್ಯ ಸೀರಿಯಲ್ ಶನಿವಾರದ ಎಪಿಸೋಡ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಒಳಗೆ ಅದೇ ಟ್ರಂಕಿಂದ ಎಲ್ಲ ಸಾಮಾನು ಒಂದೊಂದೇ ತೆಗೆದು ಸ್ಕೆಥೋಸ್ಕೋಪು ಅದು ಉಂಗುರ ಅದು ಇದು ಎಲ್ಲ ತೆಗಿತಾರೆ. ಎಲ್ಲ ತೆಗೆದು ಅವ್ರ ತಮ್ಮಗೆ ತೋರಿಸ, ಇದೇನಕ್ಕ ಇದು ಹಳೆ ಸಾಮಾನು, ಗುಜರಿ ಸಾಮಾನೆಲ್ಲ ಎದಕ್ಕೆ ಜೋಡಿಸಿ ಅಂತ. ಅವ್ರ ತಮ್ಮ ಗುಜರಿ ಸಾಮಾನು ಅಲ್ಲ ಕಣೋ, ಇದು ನನ್ನ ಪಾಲಿಗೆ ನಿಧಿ ಅಂದರೆ ನಿಧಿ. ಎಲ್ಲ ರಾಮ್ ಬಳಸ್ತಾ ಇರೋ ಸ್ಕೆಥೋಸ್ಕೋಪು, ರಾಮ್ ಸ್ಕೂಲ್ ಯೂನಿಫಾರ್ಮು, ರಾಮನ ಅಲ್ಲಿಂದ ಉಂಗುರ ಮಾಡಿಸಿದ್ದು ಎಲ್ಲದು ನನ್ನ ಪಾಲಿಗೆ ನಿಧಿ ಕಣೋ ಇದೆಲ್ಲ ಅಂತೆಲ್ಲ ಹೇಳ್ತಾಳೆ. ಇವ್ರು ಮಾತಾಡ್ತಾ ಇರಬೇಕಾದ್ರೆ ಇದೇ ಟೈಮಿಗೆ ಊರ್ವಿ ಬಂದುಬಿಡ್ತಾಳೆ. ಊರ್ವಿ ಬಂದು, ಅಮ್ಮ ನಾನು ಕಬೋರ್ಡಲ್ಲಿ ಬುಕ್ ಜೋಡಿಸ್ತಾ ಇರಬೇಕಾದ್ರೆ ಇದು ಡೈರಿ ಸಿಕ್ಕಿತಮ್ಮ ನನಗೆ, ಈ ಡೈರಿ ಆ ಪ್ರೇಮಂದೆ ಡೈರಿ ಅಂತೆಲ್ಲ ಹೇಳ್ತಾಳೆ. ಹೌದಾ ಕಣೆ ಅಂತ ಅವರಮ್ಮ ಆ ಸಾಮಾನೆಲ್ಲ ಅವ್ರ ತಮ್ಮನ ಕೈ ಕೊಟ್ಟು ಡೈರಿ ಹಿಡ್ಕೊಂಡು ನೋಡ್ತಾ ಓದೆ ಇದ್ರೊಳಗೆ ಏನೇನಿದೆ ಅಂತೆಲ್ಲ ಇದೆ. ಅಮ್ಮ ಪ್ರೇಮ ಚಿಕ್ಕ ವಯಸ್ಸಿಂದ ಅಣ್ಣನ ಪ್ರೀತಿ ಮಾಡ್ತಾ ಇದ್ದಾಳಂತೆ ಅಮ್ಮ, ಅದೆಲ್ಲ ಇದರಲ್ಲಿ ಬರ್ದ, ತನ್ನ ಆಸೆ ಕನಸುಗಳು ಎಲ್ಲ ಬರ್ದ. ರಾಮನ ಮೊದಲಿಂದ ಇಷ್ಟಪಡಿದ. ರಾಮಿಗೆ ಜ್ವರ ಬಂದಾಗೆಲ್ಲ ದೇವರಿಗೆಲ್ಲ ಹರಕೆ ಬೇಡ್ಕೊಂಡಿಲ್ಲಂತೆ, ಎಲ್ಲದು ಇದರಲ್ಲೇ ಬರ್ದಾ ಇದ್ದಾಳಮ್ಮ ಅಂತೆಲ್ಲ ಡೈರಿ ಓದ್ತಾ ಇರ್ತಾಳೆ. ಅವರಮ್ಮ ಖುಷಿ ಆಗಿಬಿಡ್ತೈತೆ. ಸಾಕ್ಷಿ 2-3 ಸಾಕ್ಷಿ ಎಲ್ಲ ಸಿಕ್ಕಿದಾವಲ್ಲ ಅಂತೆಲ್ಲ ಹೇಳಿ. ಅದೇ ಟೈಮ್ಗೆ ರಾಮು ಆಸ್ಪತ್ರೆಯಿಂದ ಮನೆಗೆ ಬರ್ತಾನೆ. ರಾಮ ಆಸ್ಪತ್ರೆಯಿಂದ ಮನೆಗೆ ಬರ್ತಿರೋದು ನೋಡ್ಬಿಡ್ತಾಳೆ. ಅವರಮ್ಮಗೆ ತುಂಬ ಶಾಕ್ ಆಗಿಬಿಡ್ತಾರೆ. ರಾಮ್ ಇದಕ್ಕೆ ಎಷ್ಟು ಜಲ್ದಿ ಬಂದಿದ್ದಾನೆ ಅಂತೆಲ್ಲ ಅವರಮ್ಮಗೂ ಶಾಕ್ ಆಗಿ ಅಲ್ಲಿದ್ದ ಕೆಳಗಡೆ ಬರ್ತಾಳೆ. ಮೇಲಿದ್ದ ಕೆಳಗಡೆ ಬಂದು ಮಾತಾಡ್ಸ್ತಾಳೆ. ರಾಮನ್ ಏನೋ ಇಷ್ಟು ಜಲ್ದಿ ಬಂದೆ, ಕೆಲಸ ಇದ್ದಿಲ್ಲಮ್ಮ ಅದಕ್ಕೆ ಜಲ್ದಿ ಬಂದೆ ಅಂತ. ಹೌದಾ ಅಂತೆಲ್ಲ. ಹೌದಮ್ಮ ನಾನು ಕೆಲಸ ಇಲ್ಲ ಅಂತ ಜಲ್ದಿ ಬಂದೆ, ಆದರೆ ನೀನು ಯಾಕಮ್ಮ ಇಷ್ಟೊಂದು ಶಾಕ್ ಆಗಿ ಇಷ್ಟೊಂದು ಗಾಬರಿಯಲ್ಲಿದೆಯಾ ಅಂತ ಕೇಳ್ದೆ. ಏನಿಲ್ಲ ಕಣೋ, ಊರಲ್ಲಿರೋ ನಮ್ಮ ಚಿಕ್ಕಪ್ಪಗೆ ಅಂದರೆ ನಿಮ್ಮ ಚಿಕ್ಕ ತಾತನಿಗೆ ತುಂಬ ಹುಷಾರಿಲ್ಲಂತೆ, ಸೀರಿಯಸ್ ಇದ್ದಾರಂತೆ ಅಂತೆಲ್ಲ. ಹೌದಾ ಸರಿ ಅಂತ. ಓ ಅಲ್ಲ ಮಗ, ನೀನು ಹೆಂಗಿದ್ರು ಮನೆ ಮಗ ಆಗಿ ಮತ್ತು ಡಾಕ್ಟರ್ ಆಗಿದೆಯಾ, ಹೋಗಿ ನೀನು ನೋಡಿ ಸಮಾಧಾನ ಮಾಡಿ ಭರವಸೆ ಮಾಡಿದರೆ ಇನ್ನೂ 4 ದಿವಸ ಬಂದೆ, ಇಲ್ಲಾಂದರೆ ನಮ್ಮ ಚಿಕ್ಕಪ್ಪ ಹೋಗ್ಬಿಡ್ತಾರಂತೆ ಕಣೋ ಅಂತೆಲ್ಲ ಹೇಳಿ ಅಳ್ತಿರ್ತಾರೆ. ರಾಮಂಗೆ ಗೊತ್ತಿರಲ್ಲ ಇದೆಲ್ಲ ನಾಟಕ ಮಾಡ್ತಾ ಇದ್ದಾಳ ಅಂತಂದೆಲ್ಲ. ಒಟ್ಟು ಸರಿ ಬಿಡಮ್ಮ, ಹಂಗಂದರೆ ನಾನು ಹೋಗ್ತೀನಿ ಮೊದಲು, ಆಮೇಲೆ ನೀನು ದೊಡ್ಡಮ್ಮಗೆ ವಿಷಯ ತಿಳಿಸಿ ಮನೆ ಮಂದಿ ಎಲ್ಲರೂ ಬಂದುಬಿಡ್ರಿ ತಾತಾಗ ನೋಡೋಕ್ಕಂತೆಲ್ಲ. ಸರಿ ಅಂತೆಲ್ಲ ಹೇಳಿ ರಾಮ್ಗೆ ಕಳಿಸ್ಬಿಡ್ತಾಳೆ ಅವರಮ್ಮ. ಅವ್ರ ತಮ್ಮ ಇದು ಅಕ್ಕ ಏನು ಚಿಕ್ಕಪ್ಪಗೆ ಆರಾಮಿಲ್ಲ ಅಂದರೆ ನನಗೆ ಹೇಳಿಲ್ಲ, ನನಗೆ ವಿಷಯ. ಚಿಕ್ಕಪ್ಪಗೆ ಆರಾಮಿಲ್ಲೋ, ಎಲ್ಲರೂ ಆರಾಮಿದ್ದಾರ. ಈ ಮನೆ ಈಗೇನಾದ್ರೂ ಈ ಮನೆ ಸಣ್ಣ ಮಗ ಮನೇಲಿದ್ದರೆ ಈ ಮನೆ ಸಣ್ಣ ಸೊಸೆನ ಈ ಮನೇಲಿರೋ ಸಣ್ಣ ಸೊಸೆನ ಅವ್ರ ದೊಡ್ಡ ಸೊಸೆ ಅಂದರೆ ಅವ್ರ ಅಕ್ಕ, ಅವ್ರ ತಂಗಿ ಮನೆಯಿಂದ ದೊಡ್ಡಕ್ಕನ ಆಚೆ ಹಾಕೋದು ಆಗಾಕಿಲ್ಲ. ಹಂಗಾಗಿ ಈಗ ಪ್ರೇಮನ ಹೊರಗೆ ಹಾಕಕ್ಕೆ ರಾಮ್ ತಡಿತಾನ ಅಂತಾನೆ. ಅದೇ ಟೈಮಿಗೆ ಇಲ್ಲಿ ಕಲ್ಯಾಣಿ ಫೋನಲ್ಲಿ ಮಾತಾಡಿ ಸರಿ ಇದೆ, ಒಳ್ಳೆ ಮುಹೂರ್ತ ಇದೆ ಅಂತ ಆಚಾರ್ಯ ಹತ್ರ ಮಾತಾಡ್ತಾ ಇರ್ತಾನೆ. ಹೌದಕ್ಕ, ಇಂಥ ಶುಭ ಕಾರ್ಯ ಎಲ್ಲ ಹಿಂದೆ ಹಾಕಬಾರ್ದಂತ ಅವರು ಹೊಸ್ದಾಗಿ ಗೆಸ್ಟ್ ಬಂದಿದ್ದಾರಲ್ಲ ಅವರು ಇವರು ಮಾತಾಡ್ತಾ ಇರ್ತಾರೆ. ಶುಭ ಕಾರ್ಯವೆಲ್ಲ ಚೆನ್ನಾಗಿ ಮುಂದೂಡೋದೆಲ್ಲ ಬೇಡ ಅಂತೆಲ್ಲ ಹೇಳಿದೆ. ಅಕ್ಕ ಈ ಶುಭ ಕಾರ್ಯ ಇರಲಿ, 1 ನಿಮಿಷ ಇಲ್ಲಿ ನನ್ನ ಮಾತು ಕೇಳಿ, ಪ್ರೇಮನ ಆಚೆ ಹಾಕೋದು ತುಂಬ ಇಂಪಾರ್ಟೆಂಟ್ ಅಂತ ಏನೇನೋ ಹೇಳ್ತಾ. ಕಲ್ಯಾಣಿ ಅಂತ ಸರಿ ಅವರು ಕಲ್ಯಾಣಿಯವರು ಮಹೇಶ್ವರಿ ಅಂತ ಜೋರು ಗದರಿಸ್ಬಿಡ್ತಾರೆ. ಅಕ್ಕ ನಾನೇನೇ ಹೇಳಿದ್ರು ನೀವು ಕೋಪ ಮಾಡ್ಕೊತೀರಿ ಅಂತ ನನಗೆ ಗೊತ್ತು, ಇದೇ ನನಗೆ ಫೈನಲ್ ಚಾನ್ಸ್, ಫೈನಲ್ಲು ಇದೆ, ಅದು ನಾನು ಪಡಿಸ್ತೀನಿ ಅಂತೆಲ್ಲ ಹೇಳ್ದೆ. ನೀನೇನಾದರೂ ಸಾಬೀತುಪಡಿಸಿಲ್ಲ ಅಂದರೆ ನಾನೇ ನಿನ್ನ ಮನೆಯಿಂದ ಆಚೆ ಹಾಕಲ್ಲ, ನೀನು ಪ್ರೇಮನ ಸೊಸೆ ಅಂತ ಒಪ್ಕೋಬೇಕಂತ ಚಾಲೆಂಜ್ ಹಾಕಿ ಸರಿ ಆಯ್ತಕ್ಕ ಅಂತೆಲ್ಲ ಹೋಗ್ತಾರೆ. ಆವಾಗ ಇವರು ಇದ್ದು, ಅಮ್ಮ ನೀವು ಎದಕ್ಕಮ್ಮ ಈ ಥರ ಮಾತು ಕೊಟ್ಟಿರಿ, ಇವ್ರು ಏನಾದರೂ ಪ್ರೇಮನ ಮನೆಯಿಂದ ಆಚೆಗಿದ್ರೆ ಪ್ರೇಮನ ಜೀವನ ಹೆಂಗಮ್ಮ ಅಂತೆಲ್ಲ ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ. ಹಾಗೆಲ್ಲ ಏನೂ ಆಗಲ್ಲ, ನನ್ನ ಸೊಸೆ ಏನಂತ ನಂಗೆ ಚೆನ್ನಾಗಿ ಗೊತ್ತು, ಪ್ರೇಮನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು, ಪ್ರೇಮ ಎಷ್ಟು ಒಳ್ಳೆಯಳು ಎಷ್ಟು ಪ್ರಾಮಾಣಿಕತೆ ಅಂತೆಲ್ಲ ನಂಗೆ ಗೊತ್ತು ಅಂತ ಕಲ್ಯಾಣಿ ಹೇಳ್ತಿದ್ದ. ಇದೇ ಟೈಮಿಗೆ ಈಗ ಇಲ್ಲಿ ಅಕ್ಕ ತಂಗಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಪ್ರೇಮ ಮತ್ತು ಕಾವ್ಯ ಇಬ್ಬರು ಮಾತಾಡ್ಕೊತ ನಿಂತಿರ್ತಾವ್ರ. ಯಾಕೋ ಏನೋ ಬೆಳಿಗ್ಗೆಯಿಂದ ನಂಗೆ ಕನಸು ಬಿದ್ದಿದೆ, ಸರಿ ಇಲ್ಲ, ಯಾಕೋ ನಂಗೆ ಭಯ ಆಗುತ್ತೆ, ನನ್ನ ಮನೆಯಿಂದ ಯಾರಾದರೂ ಆಚೆ ಆಗ್ಬಿಡಿದ್ರೆ, ನಾನು ಎಷ್ಟೇ ಕಷ್ಟ ಇದ್ರೂ ನನ್ನ ಜೊತೆ ನಿಂತಿರ್ತೀಯ ನೀನು ಇವತ್ತು, ಏನೇ ಟೈಮ್ ಬಂದರೆ ಎಂಥ ಪರಿಸ್ಥಿತಿ ಇದ್ರೂ ಅಂತ ಅವ್ರ ತಂಗಿಗೆ. ಅಕ್ಕ ಇದೇ ನೀನು ಹಿಂಗೆ ಕೇಳ್ತೀಯ, ನೀನು ನನ್ನ ಅಕ್ಕ ಕಣೆ, ನೋಡು ಎಂಥ ವಿಪರ್ಯಾಸ, ಎಂಥ ವಿಚಿತ್ರ, ನಿಂಗೆ ನೋಡಿದರೆ ಈ ಮನೇಲಿ ಇರಬೇಕಂತ ತುಂಬ ಆಸೆ, ಆದರೆ ನಾನು ನೋಡಿದರೆ ಈ ಮನೆಯಿಂದ ಹೊರಗೆ ಹೋಗ್ಬೇಕನ್ನೋ. ಮಾದೇವ ನೋಡಿದೆ, ಮಾದೇವನ ವರ್ತನೆಯೇ ಸರಿ ಇಲ್ಲ ಇತ್ತೀಚೆಗೆ ಅಂತೆಲ್ಲ ಹೇಳ್ತಿರ್ತಲ್ಲ. ರಾಮ್ ಮಾಡಿರೋ ಒಂದೇ ಒಂದು ಎಡವಟ್ಟಿಂದ ನಿನ್ನ ಜೀವನನೂ ಇದಾಗಿ ನನ್ನ ಆಸೆ ಕನಸುಗಳೆಲ್ಲ ಇದಾಗಿಬಿಡ್ತು. ರಾಮ್ ಮಾಡಿರೋ ಒಂದೇ ಪ್ಲೀಸ್ ರಾಮ್ಗೆ ಬೈಬೇಡ ಕಣೆ, ರಾಮ್ ಒಳ್ಳೆಯವರು ಅಂತ. ಇನ್ನೇನಕ್ಕ ಇಷ್ಟಾದ್ರೂ ನೀನು ರಾಮ್ ಪರವಾಗಿ ಮಾತಾಡ್ತೀಯ ಅಂತಂದರೆ ಗ್ರೇಟ್ ಅಕ್ಕ ಅಂತೆಲ್ಲ ಅವ್ರ ತಂಗಿ ಬೈತಾಳೆ. ಅವ್ರ ತಂಗಿ ಬೈದರೆ
ಇವರಿಬ್ಬರು ಮಾತಾಡ್ತಾ ಇರ್ಬೇಕಾದ್ರೆ ಪ್ಲೀಸ್ ಕಣೆ ನನ್ನ ಬಿಡಬೇಡ. ಇವರು ಊರಿಗೆ ಬಂದು ಅಕ್ಕ ತಂಗಿ ಏನು ಕತೆ ಹೊಡಿತಾ ಇದ್ದೀರಾ, ಬಾ ಅಮ್ಮ ಹಾಲಿಗೆ ಕರಿತಿದ್ದಲ್ಲ, ಎಲ್ಲರೂ ಹಾಲಿಗೆ ಬರ್ರಿ ಅಂತೆಲ್ಲ ಕರೀತಾರೆ. ಆಮೇಲೆ ಎಲ್ಲರೂ ಹೋಗ್ಬಿಡ್ತಾರೆ. ಎಲ್ಲರೂ ಹೋದಾಗ ಎಲ್ಲರೂ ಇರ್ತಾರೆ. ಶ್ರೀಧರ್ ಇರ್ತಾರೆ, ಆಮೇಲೆ ಮಹಾದೇವ, ಶ್ರೀಧರು, ಇವರಿಬ್ಬರು ಪ್ರೇಮ, ಕಾವ್ಯ, ಕಲ್ಯಾಣಿ, ಕೀರ್ತಿ, ಊರ್ವಿ ಎಲ್ಲರೂ. ನೋಡು ಪ್ರೇಮ ಸುಳ್ಳು ಹೇಳಿದಾಳೆ, ಪ್ರೇಮ ಮೋಸ ಮಾಡಿ ಈ ಮನೆಗೆ ಬಂದು ಸೇರು. ನಾನು ಎಷ್ಟೇ ಏನು ಹೇಳಿದ್ರು ಯಾರು ನನ್ನ ಮಾತೇ ಕೇಳಿಲ್ಲ ನೋಡಿ ಅಂತ. ಅದೇ ಹೇಳಿದ್ದೆ ಹೇಳಬೇಡ ಅಂತ ಕಲ್ಯಾಣಿ ಬೈತಾ. ಇಲ್ಲ ಅಕ್ಕ, ಇವತ್ತು ಸಾಕ್ಷಿ ಸಮೇತ ನಾನು ಹೇಳ್ತೀನಿ, ಇವತ್ತು ಸಾಕ್ಷಿ ಇದೆ ಅಂತ. ಚಿಕ್ಕಮ್ಮ ಈ ಮನೇಲಿ ಎಲ್ಲ ಸರಿ ಇದೆ ಚಿಕ್ಕಮ್ಮ, ಮತ್ತೆ ನೀವೇನು ಇನ್ನೊಂದೆಲ್ಲ ತೊಂದರೆ ಮಾಡೋಕೆ ಹೋಗ್ತಿದ್ದೀರಿ ಅಂತ ಮಹಾದೇವನು ಬೈದ್ಬಿಡ್ತಾನೆ. ಮಹಾದೇವನು ಬೈದರೂ ಕೂಡ ಇಲ್ಲ ಮಹಾದೇವ, ಹೀಗೆ ತೋರಿಸ್ತಾ ಇರೋದೇ ನಿಜ, ಸುಮ್ಮನೆ ಇರೋ ಅಂತೆಲ್ಲ ಎಲ್ಲರಿಗೂ ಸುಮ್ಮನೆ ಇರಿಸಿ ಹೋಗಿ ಕಿಟ್ಟಿ ಪೂರ್ವಿ ಹೋಗಿ ಸಾಕ್ಷಿ ತೊಗೊಂಬರ್ರಿ. ಸಾಕ್ಷಿ ಅಂತೇಳಿ ಅವ್ರು ತೊಗೊಂಬಂದು ಟ್ರಂಕ್ ಇಟ್ಬಿಡ್ತಾರೆ. ಟ್ರಂಕ್ ಇಟ್ಕೊಳ್ಳೆ ಪ್ರೇಮಗೆ ಗೊತ್ತಾಗುತ್ತೆ ಟ್ರಂಕ್ ಒಳಗೆ ಏನೇನು ಸಾಮಾನು ಇದೆ ಏನೇನಿಲ್ಲ ಅಂತ. ಆ್ಯಕ್ಚುಲಿ ಪ್ರೇಮಗೆಲ್ಲ ಗೊತ್ತಿರೋದ್ರಿಂದ ಅವಾಗೆಲ್ಲ ಸ್ಕೂಲ್ ರಾಮ್ದು ಯೂನಿಫಾರ್ಮು, ಸ್ಕೆತಸ್ಕೋಪು, ಸ್ಲೇಟು, ಶೂ ಏನೇನೋ ಎಲ್ಲ ತೆಗ್ದು ತೋರಿಸ್ತಾರೆ. ಇವೆಲ್ಲ ರಾಮ್ ಚಿಕ್ಕವನ ಬಾಲ್ಯದಲ್ಲಿ ಉಪಯೋಗಿಸ್ತಾ ಇರೋ ಸಾಮಾನು. ಹೌದು, ಇದನ್ನು ಯಾಕೆ ನೀನು ಕೇರ್ಫುಲ್ಲಾಗಿ ಇಟ್ಕೊಂಡಿದೀಯಾ ಅಂತ ಕಲ್ಯಾಣಿ ಕೇಳ್ತಾನೆ. ಅದು ನಾನಲ್ಲಕ್ಕ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದು, ತಡಿ ಇನ್ನೊಂದು ಮುಖ್ಯವಾಗಿದೆ ಅಂಥೇಳಿ ಉಂಗುರ ತೋರಿಸ್ತಾನೆ. ಅದು ಉಂಗುರ ಅಂದರೆ ಬಿದ್ದೋಗಿರೋ ಹಲ್ಲು ಉಂಗುರದಲ್ಲಿ ಸೇಫಾಗಿ ಇಟ್ಟಾರಂತಿಲ್ಲ. ಇದು ನಾನಲ್ಲಕ್ಕ, ನಿಮ್ಮ ಮುದ್ದಿನ ಸೊಸೆ ಪ್ರೇಮ ಜೋಪಾನದಿಂದ ಎತ್ತಿಟ್ಟಿದ್ದು ಅಂತೆಲ್ಲ ಕೇಳ್ದ. ಆ ಕಲ್ಯಾಣಿಗೂ ಒಂದು ನಿಮಿಷ ಶಾಕ್ ಅನಿಸುತ್ತೆ. ಇನ್ನೂ ಟ್ವಿಸ್ಟ್ ಇಟ್ಟಿದ್ದಾರ, ರಾಮ್ ಹೊರಗಡೆ ಹೋಗಿದ್ದಾನೆ. ಆ್ಯಕ್ಚುಲಿ ನಾಳೆ ಟೈಮಿಗೆ ರಾಮ್ ಬರ್ತಾನೋ ಏನೋ, ಮೇ ಬಿ ಬರ್ಬೋದು ಅನಿಸುತ್ತೆ, ನೋಡಬೇಕು. ಟ್ವಿಸ್ಟ್ ಯಾಕ್ರಿ ನಮ್ಮ ಅಕ್ಕನ ಹಿಂದೆನೇ ಬಿದ್ದಿದ್ದೀಯ ಅಂತ ಕಾವ್ಯ ಬೈತಾಳೆ ಯಾವಾಗೂ ರಾಮ್ನೇ ಅಂತ. ಹಾಗೆ ರಾಮ್ ಬಗ್ಗೆ ಏನೋ ಮಾತಾಡೋಕೆ ಬಂದಾಗ ಅವ್ರ ಅಕ್ಕ ಕೈ ಹಿಡ್ಕೊಂಡು ಪ್ಲೀಸ್ ಏನು ಮಾತಾಡಬೇಡ ಅಂದರೆ, ಯಾಕೆ ಕಾವ್ಯ ಮಾತಾಡೋಕೆ ಬಂದು ಯಾಕೆ ಸುಮ್ಮನೆ ಆಗ್ಬಿಟ್ಟು ನೀನು ಮಾತಾಡು ಅಂತೆಲ್ಲ ಹೇಳ್ತಿದ್ದೆ. ಆದರೂ ಸುಮ್ಮನೆ ಆಗ್ಬಿಡ್ತಾಳೆ. ಅವ್ರ ಅಕ್ಕ ಮಾತಾಡಬೇಡ ಅಂತೆಲ್ಲ ಹೇಳಿರೋ ಸಲುವಾಗಿ. ನೆಕ್ಸ್ಟ್ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿದೆ. ಅಲ್ಲಿಗೆ ನೆಕ್ಸ್ಟ್ ಎಪಿಸೋಡಿಗೆ ಸತ್ಯನಾರಾಯಣ ಅವರು ಕೂಡ ಬಂದಿರ್ತಾರೆ. ಈ ನೆಕ್ಸ್ಟ್ ಎಪಿಸೋಡಲ್ಲಿ ನೀನು ಇದನ್ನೆಲ್ಲ ರಾಮ್ ನೀನು ಪ್ರೀತಿಸ್ತಿದ್ದೆ, ನೀನು ರಾಮನ ಪ್ರೀತಿಸ್ತಿದ್ಯಾ, ನಿಜ ಹೇಳಬೇಕು, ನೀನು ಪ್ರಾಣಕ್ಕೆ ಪ್ರಾಣ ಅಂದ್ಕೊಂಡಿರುವ ರಾಮ್ ಬಗ್ಗೆ ಹೇಳಿ ನೀನು ಅಂತೆಲ್ಲ ಹೇಳಿ ಆಣೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡು ತಾಳಿ ಹಿಡ್ಕೊಂಡು ಆಣೆ ಮಾಡಬೇಕು. ನೀನು ಪ್ರಾಣಕ್ಕೆ ಪ್ರಾಣ ಆಗಿರೋ ರಾಮ್ನ ಪ್ರೀತಿಸ್ತಿದೆಯಲ್ಲ, ಆ ರಾಮ್ ಮೇಲೆ ಆಣೆ ಮಾಡಿ ಈ ತಾಳಿ ಹಿಡ್ಕೊಂಡು ರಾಮ್ ಮೇಲೆ ಆಣೆ ಮಾಡಿ ಹೇಳಂತ ಪ್ರೇಮ ಕತ್ತಲ್ಲಿರೋ ತಾಳಿ ಹಿಡ್ಕೊಂಡಿರ್ತಾ ಮಹೇಶ್ವರಿ. ನೆಕ್ಸ್ಟ್ ಎಪಿಸೋಡು ಪ್ರೇಮ ಏನು ಹೇಳ್ತಾರೋ ಅದೇ ಟೈಮಿಗೆ ರಾಮ್ ಬರ್ತಾನೋ ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ನೆಕ್ಸ್ಟ್ ಎಪಿಸೋಡ್ ತರಿಗೆ ಸತ್ಯನಾರಾಯಣ ಅವರು ಇರ್ತಾರೆ ಈ ಮನೆಯಲ್ಲಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಆ ತಾಳಿಯೆಲ್ಲ ಹಿಡ್ಕೊಂಡು ಆಣೆ ಮಾಡಿಸ್ತಾ ಇರ್ತಾನೆ, ನೋಡ್ಬೇಕು ನಾಳೆ ಏನಾಗುತ್ತೆ.